ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ 29ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. What is the rank of India in the SIPRI Military Expenditure Database for the year 2020? 2020ರ SIPRI ಮಿಲಿಟರಿ ಎಕ್ಸ್ಪೆಂಡಿಚರ್ ಡಾಟಾಬೇಸ್ನಲ್ಲಿ ಭಾರತದ ಶ್ರೇಣಿ ಎಷ್ಟು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 3ನೇ ಸ್ಥಾನ. 2021ರ ಏಪ್ರಿಲ್ 26ರಂದು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದ ಸಿಪ್ರಿಮ್ ಮಿಲಿಟರಿ ಖರ್ಚು ಡಾಟಾಬೇಸ್ ಎಂಬ ಹೊಸ ಮಾಹಿತಿಯ ಪ್ರಕಾರ ಭಾರತವು 2020ರಲ್ಲಿ ವಿಶ್ವದ 3ನೇ ಅತಿದೊಡ್ಡ ಮಿಲಿಟರಿ ಖರ್ಚುಗಾರನಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಟಾಪ್ 5 ರಾಷ್ಟ್ರಗಳನ್ನು ನೋಡುವುದಾದರೆ ಯುನೈಟೆಡ್ ಸ್ಟೇಟ್ಸ್, ಚೀನಾ, ಭಾರತ, ರಷ್ಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಟಾಪ್ 5ನೇ ಸ್ಥಾನದಲ್ಲಿದೆ. ಹಾಗೆ ಈ 5 ರಾಷ್ಟ್ರಗಳು ಒಟ್ಟಾಗಿ ಜಾಗತಿಕ ಮಿಲಿಟರಿ ವೆಚ್ಚದ ಶೇಕಡ 62ರಷ್ಟನ್ನು ಹೊಂದಿದೆ. The Shivalik Small Finance Bank Limited has received the license under which section of the RBI Act to begin operating as SFB? ಶಿವಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ SFB ಯಾಗಿ ಕಾರ್ಯನಿರ್ವಹಿಸಲು RBI ಕಾಯ್ದೆಯ ಯಾವ ವಿಭಾಗದ ಅಡಿಯಲ್ಲಿ ಪರವಾನಗಿ ಪಡೆದಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಸೆಕ್ಷನ್ 22(1). ಯುಪಿ ಮೂಲದ ಶಿವಾಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ 2021ರ ಏಪ್ರಿಲ್ 26ರಿಂದ ಜಾರಿಗೆ ಬರುವಂತೆ ಸಣ್ಣ ಹಣಕಾಸು ಬ್ಯಾಂಕ್ ಆಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಸಣ್ಣ ಹಣಕಾಸು ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಲು RBIನಿಂದ ಪರವಾನಗಿ ಪಡೆದ ಭಾರತದ ಮೊದಲ ನಗರ ಸಹಕಾರಿ ಬ್ಯಾಂಕ್ ಶಿವಾಲಿಕ್ ಮರ್ಕೆಂಟೈಲ್ ಕೋಆಪರೇಟಿವ್ ಬ್ಯಾಂಕ್ ಎಂಬುದನ್ನು ನೆನಪಿನಲ್ಲಿಡಬೇಕು. The Workers' Memorial Day is celebrated on dash. ಕಾರ್ಮಿಕರ ಸ್ಮಾರಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಏಪ್ರಿಲ್ 28. ಸತ್ತ ಮತ್ತು ಗಾಯಗೊಂಡ ಕಾರ್ಮಿಕರಿಗಾಗಿ ಅಂತಾರಾಷ್ಟ್ರೀಯ ಸ್ಮರಣಾರ್ಥ ದಿನ ಎಂದು ಕರೆಯಲ್ಪಡುವ ಕಾರ್ಮಿಕ ಸ್ಮಾರಕ ದಿನವು ಪ್ರತಿ ವರ್ಷ ಏಪ್ರಿಲ್ 28ರಂದು ನಡೆಯುತ್ತದೆ. 1996ರಿಂದ ಅಂತಾರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಒಕ್ಕೂಟವು ಈ ದಿನವನ್ನು ವಿಶ್ವದಾದ್ಯಂತ ಆಯೋಜಿಸಿದೆ. Who is the author of the book titled The Living Mountain? ದಿ ಲಿವಿಂಗ್ ಮೌಂಟೇನ್ ಎಂಬ ಪುಸ್ತಕದ ಲೇಖಕರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಅಮಿತಾವ್ ಘೋಷ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಪಡೆದ ಲೇಖಕ ಅಮಿತಾವ್ ಘೋಷ್ ಬರೆದ ದಿ ಲಿವಿಂಗ್ ಮೌಂಟೇನ್ ಎಂಬ ಪುಸ್ತಕ ಜನವರಿ 2022ರಲ್ಲಿ ಬಿಡುಗಡೆಯಾಗಲಿದೆ. ಈ ಪುಸ್ತಕವನ್ನು ಹಾರ್ಪರ್ ಕಾಲಿನ್ಸ್ ಪಬ್ಲಿಷರ್ಸ್ ಇಂಡಿಯಾ ಪ್ರಕಟಿಸಲಿದೆ. The ILO observes the World Day for Safety and Health at Work on which day? ILO ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಯಾವ ದಿನದಂದು ಆಚರಿಸುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಏಪ್ರಿಲ್ 28. ಸುರಕ್ಷಿತ, ಆರೋಗ್ಯಕರ ಮತ್ತು ಯೋಗ್ಯವಾದ ಕೆಲಸವನ್ನು ಉತ್ತೇಜಿಸಲು ಜಾಗೃತಿ ಮೂಡಿಸಲು ವಾರ್ಷಿಕವಾಗಿ ಏಪ್ರಿಲ್ 28ರಂದು ವಿಶ್ವ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಆಚರಿಸಲಾಗುತ್ತದೆ. ಕೆಲಸದಲ್ಲಿ ಅಪಘಾತಗಳು ಮತ್ತು ಕಾಯಿಲೆಗಳನ್ನು ತಡೆಗಟ್ಟಲು 2003ರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಈ ದಿನವನ್ನು ಉತ್ತೇಜಿಸುತ್ತದೆ. The submarine KRI Nangala, which went missing recently, belonged to which country? ಇತ್ತೀಚೆಗೆ ಕಾಣೆಯಾದ ಜಲಾಂತರ್ಗಾಮಿ KRI ನಂಗಲ ಯಾವ ದೇಶಕ್ಕೆ ಸೇರಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಇಂಡೋನೇಷ್ಯಾ. 2021ರ ಏಪ್ರಿಲ್ 21ರಂದು ಬಾಲಿ ದ್ವೀಪದ ಕರಾವಳಿಯ ನೀರಿನಲ್ಲಿ ನಾಪತ್ತೆಯಾದ ಇಂಡೋನೇಷ್ಯಾ ನೌಕಾಪಡೆಯ ಜಲಾಂತರ್ಗಾಮಿ KRI ನಂಗಲ ಸಮುದ್ರ ಹಾಸಿಗೆಯ ಮೇಲೆ 850 ಮೀಟರ್ ಆಳದಲ್ಲಿ 3 ತುಂಡುಗಳಾಗಿ ವಿಭಜನೆಯಾಗಿರುವುದು ವರದಿಯಾಗಿದೆ.
ಕೆಆರ್ಐ ನಂಗಲವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ಇಂಡೋನೇಷ್ಯಾದ ಮಿಲಿಟರಿ ನಾಯಕರು ಘೋಷಿಸಿದರು. Which tennis player has captured the 2021 Barcelona Open tournament? 2021ರ ಬಾರ್ಸಿಲೋನಾ ಓಪನ್ ಟೂರ್ನಮೆಂಟ್ ಅನ್ನು ಯಾವ ಟೆನ್ನಿಸ್ ಆಟಗಾರ ವಶಪಡಿಸಿಕೊಂಡಿದ್ದಾನೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ರಾಫೆಲ್ ನಡಾಲ. ಟೆನ್ನಿಸ್ನಲ್ಲಿ ಸ್ಪ್ಯಾನಿಷ್ ಮಾಸ್ಟ್ರೋ ರಾಫೆಲ್ ನಡಾಲ್ 6-4, 6-7, 7-5ರಲ್ಲಿ ಸ್ಟೆಫಾನೋಸ್ ಸಿಟ್ಸಿಪಾಸ್ ಅವರನ್ನು ಸೋಲಿಸಿ 2021ರ ಬಾರ್ಸಿಲೋನಾ ಓಪನ್ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದರು. ಇದು ಅವರ ವೃತ್ತಿ ಜೀವನದ ದಾಖಲೆಯ 12ನೇ ಬಾರ್ಸಿಲೋನಾ ಓಪನ್ ಪ್ರಶಸ್ತಿಯಾಗಿದೆ. Dadudan Pratapdan Gadvi, who has passed away recently, he was a renowned poet and singer of which language? ಇತ್ತೀಚೆಗೆ ನಿಧನರಾದ ದುದನ್ ಪ್ರತಾಪ್ಧನ್ ಗದ್ವಿ ಅವರು ಯಾವ ಭಾಷೆಯ ಖ್ಯಾತ ಕವಿ ಮತ್ತು ಗಾಯಕ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಗುಜರಾತಿ. ಹಿರಿಯ ಗುಜರಾತಿ ಕವಿ ಮತ್ತು ಜಾನಪದ ಗಾಯಕ ದದುದನ್ ಪ್ರತಾಪ್ಧನ್ ಗದ್ವಿ ನಿಧನರಾದರು. ಗದ್ವಿಯನ್ನು ಕವಿ ಅಪ್ಪ ಎಂದು ಕರೆಯಲಾಗುತ್ತಿತ್ತು. ಸಾಹಿತ್ಯ ಮತ್ತು ಶಿಕ್ಷಣದಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಇವರಿಗೆ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ನೇಮ್ ದಿ ಆಥರ್ ಆಫ್ ದಿ ನೋವೆಲ್ ವೇರ್ ಅಬೌಟ್ಸ್. ವೇರ್ ಅಬೌಟ್ಸ್ ಎಂಬ ಕಾದಂಬರಿಯ ಲೇಖಕರನ್ನು ಹೆಸರಿಸಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಜುಂಪಾ ಲಾಹಿರಿ. ಖ್ಯಾತ ಅಮೆರಿಕದ ಲೇಖಕಿ ಜುಂಪಾ ಲಾಹಿರಿ ತನ್ನ ಹೊಸ ಕಾದಂಬರಿಯನ್ನು ವೇರ್ ಅಬೌಟ್ಸ್ ಎಂಬ ಶೀರ್ಷಿಕೆಯೊಂದಿಗೆ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕ ಇಟಾಲಿಯನ್ ಕಾದಂಬರಿ ಐಎಸ್ ಡೌಮಿ ಟ್ರೋವೋ ಯ ಇಂಗ್ಲಿಷ್ ಅನುವಾದವಾಗಿದ್ದು, ಇದನ್ನು ಲೇಖಕ ಜುಂಪಾ ಲಾಹಿರಿ ಬರೆದಿದ್ದಾರೆ ಮತ್ತು 2018ರಲ್ಲಿ ಪ್ರಕಟಿಸಿದ್ದಾರೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಭಾರತದ ಕಾಟನ್ ಸಿಟಿ ಎಂದು ಕರೆಯಲ್ಪಡುವ ನಗರ ಯಾವುದು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಅಕೋಲಾ. ಭಾರತದ ಕಾಟನ್ ಸಿಟಿ ಎಂದು ಕರೆಯಲ್ಪಡುವ ನಗರ ಅಕೋಲಾ. ಸೆಕೆಂಡ್ ಕ್ವಶನ್, ಹೋಜಗಿರಿ ಎಂಬುದು ಯಾವ ಜಾನಪದ ನೃತ್ಯವಾಗಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ತ್ರಿಪುರ. ಹೋಜಗಿರಿ ಎಂಬುದು ತ್ರಿಪುರಾದ ಜಾನಪದ ನೃತ್ಯವಾಗಿದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಗಯಾನಾದ ಬಂಡವಾಳ ಮತ್ತು ಕರೆನ್ಸಿ ಯಾವುದು? ಸೆಕೆಂಡ್ ಕ್ವಶನ್, ಚಾದ ಕಪ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದೆ?